ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈ ಕ್ಷಣದಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಲುಮಿನಸ್ ಸ್ಟುಡಿಯೋದಿಂದ ಪ್ರಮುಖವಾಗಿ ರಾಜ್ಯದಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ, ಪೆನ್ ಡ್ರೈವ್ ಪ್ರಕರಣ ಯಾವ ತಿರುವನ್ನ ಪಡೆದುಕೊಂಡಿದೆ, ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಈ ಹೊತ್ತಿನಲ್ಲಿ ಗಮನಿಸೋಣ. ಈಗ ಸುದ್ದಿಯನ್ನ ಆರಂಭಿಸೋಣ. ಮೈಸೂರಿನಲ್ಲಿ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಮತದಾರನ ಸ್ಯಾಡಿಸ್ಟ್ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಅವರು, ನನ್ನನ್ನ ಸೋಲಿಸಿ ಬೇಜಾರಿಲ್ಲ, ಆದರೆ ಮುಖ್ಯಮಂತ್ರಿಗಳ ತಪ್ಪೇನು? ತವರಿನಲ್ಲೇ ಎಷ್ಟು ಬಾರಿ ಮುಖ್ಯಮಂತ್ರಿಗೆ ಅಪಮಾನವನ್ನ ಮಾಡ್ತೀರಿ? ಇಷ್ಟರ ಮಟ್ಟಿಗೆ ಸ್ಯಾಡಿಸ್ಟಿಕ್ ನೇಚರ್ ಇದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. ನನ್ನ ಆಕ್ರೋಶ, ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿ ರೀ, ಯಾವ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡಿ. 5 ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು, ಏನು ಕೊಟ್ಟರು? ಏನು 5 ರೂಪಾಯಿ ಕೊಟ್ಟರಾ? ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ನಾವು ಎಲ್ಲಿ ಮಾತಾಡೋಣ, ಎಲ್ಲಿ ಕೇಳೋಣ, ಯಾರ ಹತ್ರ ಹೇಳೋಣ? ಇದು ಮೈಸೂರು ನಗರದ ಜನತೆಯ ದುರಂತನ, ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಸಾರಿ ಟು ಸೇ, ಸ್ಯಾಡಿಸ್ಟಿಕ್ ನೇಚರ್ ಇದ್ದುಬಿಟ್ರೆ ಹೆಂಗೆ ಇದು ಅಂತ. ರಾಜ್ಯದಲ್ಲಿ ಜನರಿಗೆ ಪಂಚ ಗ್ಯಾರಂಟಿ ಇಷ್ಟ ಆಗಿಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋದೇ ಒಳ್ಳೆಯದು ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಕಿಡಿಕಾರಿದ್ದಾರೆ. ಗ್ಯಾರಂಟಿ ವಿರೋಧಿಸ್ತಾ ಇದ್ದಂತಹ ಬಿಜೆಪಿಗೆ ಮತದಾರರು ಬೆಂಬಲಿಸಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಸಿಎಂ ಮರುಪರಿಶೀಲನೆ ನಡೆಸಬೇಕು ಅಂತ ಎಂ ಲಕ್ಷ್ಮಣ್ ಅಸಮಾಧಾನವನ್ನ ಹೊರಹಾಕಿದರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ, ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದರು, ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಶರಣ ಪ್ರಕಾಶ್ ಪಾಟೀಲ್ ರಾಜೀನಾಮೆಯನ್ನ ನೀಡಬೇಕು ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ಒತ್ತಾಯಿಸಿದ್ದಾರೆ. ದಲಿತರ ಹಣವನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ, ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. 24ನೇ ತಾರೀಕು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಫೀಸ್ನಲ್ಲಿ ಸಭೆ ಆಗಿದೆ. ಭ್ರಷ್ಟಾಚಾರ, ಈ ಹಣದ ವರ್ಗಾವಣೆ ಇದರದ ಕುರಿತಂತೆ ಇದ್ರ ಬಗ್ಗೆನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ತೆಗೆದುಕೊಳ್ಳುವಂಥ ಕ್ರಮನೂ ಕೂಡ ಈ ಮುಖ್ಯಮಂತ್ರಿಗಳು ಗಮನಿಸ್ತಾ ಇಲ್ಲ. ನಿಗಮದ ಸಚಿವರು ರಾಜೀನಾಮೆ ಕೊಡ್ತಾರೆ, ಆದರೆ ನಿಗಮದ ಅಧ್ಯಕ್ಷರು ಯಾಕೆ ರಾಜೀನಾಮೆ ಕೊಡಲ್ಲ? ಕನಿಷ್ಠ ಜ್ಞಾನ ಬೇಡವಾ ಮುಖ್ಯಮಂತ್ರಿಗಳಿಗೆ? ಮೊದಲು ರಾಜೀನಾಮೆ ಕೊಡಬೇಕಾಗಿದ್ದು ಯಾರು? ನಿಗಮದ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾಗಿತ್ತು, ಆಮೇಲೆ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ನಿಗಮದ ಅಧ್ಯಕ್ಷರು ಯಾಕೆ ಕೊಡ್ತಾ ಇಲ್ಲ? ಇವರನ್ನ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಾ ಇದ್ದಾರಾ? ಡಾಕ್ಟರ್ ಕೆ ಸುಧಾಕರ್ ಸಂಸದರಾದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಗಂಗಮ್ಮ ದೇವಿಗೆ 1001 ತೆಂಗಿನಕಾಯಿ ಒಡೆದು ಕಾರ್ಯಕರ್ತರು ಹರಕೆಯನ್ನ ತೀರಿಸಿದ್ದಾರೆ. ಸುಧಾಕರ್ ಅವರು ಒಂದು ವೋಟ್ ಹೆಚ್ಚಾಗಿ ಪಡೆದ್ರೆ ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ರು. ಈಗ ಶಾಸಕ ಪ್ರದೀಪ್ ಕೊಟ್ಟ ಮಾತಿನಂತೆ ರಾಜೀನಾಮೆ ನೀಡಿದ್ರೆ ಗಂಡಸು ಅಂತ ಒಪ್ತೀವಿ, ಇಲ್ಲ ಅಂದ್ರೆ ಕೈಗೆ ಬಳೆ ತೊಟ್ಟು ಕೊಂಡ್ರೆ ನಾವು ರಾಜೀನಾಮೆ ಸುದ್ದಿ ಎತ್ತಲ್ಲ ಅಂತ ಕಾರ್ಯಕರ್ತರು ಸವಾಲ್ ಹಾಕಿದ್ದಾರೆ. ಆನೇಕಲ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಈ ಹಿನ್ನೆಲೆ ಸ್ಥಳೀಯರು ನೆಟ್ವರ್ಕ್ ಸಮಸ್ಯೆಯಿಂದ ಹೈರಾಣಾಗಿ ಹೋಗಿದ್ದಾರೆ.
ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಸ್ಥಳೀಯ ನಿವಾಸಿಗಳು ಯತ್ನಿಸಿದ್ದಾರೆ. ರಸ್ತೆ ತಡೆದು ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈ ವೇಳೆ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ವಾಕ್ ಸಮರ ನಡೆದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗಳ್ಳಿ ಹಾಗೂ ಶಾಖಾಪುರ ಗ್ರಾಮಕ್ಕೆ 4-5 ದಿನದಿಂದ ಸಮರ್ಪಕ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡ ಹಿನ್ನೆಲೆ ಶಾಖಾಪುರ ಗ್ರಾಮಸ್ಥರು ಮೌನ ಪ್ರತಿಭಟನೆ ನಡೆಸಿದರು. ಹುಣಸಗಿ ಪಟ್ಟಣದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಮುಂಭಾಗ ಜನರು ಮೌನ ಪ್ರತಿಭಟನೆ ನಡೆಸಿದರು. ಸೂಕ್ತ ವಿದ್ಯುತ್ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ವಿಜಯನಗರದ ಹೊಸಪೇಟೆಯ ಹೃದಯ ಭಾಗದಲ್ಲಿ ಇರುವಂತಹ ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಡಿಸಿ ದಿವಾಕರ್ ದಿಢೀರ್ ಭೇಟಿ ನೀಡಿದರು. 8 ಗಂಟೆ ಸಮಯವಾದರೂ ಯಾವೊಬ್ಬ ಶಿಕ್ಷಕರು ಶಾಲೆಯಲ್ಲಿ ಇಲ್ಲದೇ ಇರುವುದು ಕಂಡುಬಂದಿದೆ. ಸರ್ಕಾರದ ನಿಯಮಾನುಸಾರ 7:15ಗೆ ಪ್ರಾರ್ಥನೆ ಮುಗಿಸಿ ತರಗತಿಗಳು ಆರಂಭ ಆಗಬೇಕಾಗಿತ್ತು. ಸಮಯಕ್ಕೆ ಗೈರು ಹಾಜರಾದ ಎಲ್ಲ ಶಿಕ್ಷಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಗೈರಾದ ಶಿಕ್ಷಕರಿಂದ ವಿವರಣೆ ಪಡೆದು ನಿಯಮಾನುಸಾರ ಕ್ರಮ ವಹಿಸೋದಕ್ಕೆ ಡಿಡಿಪಿಐಗೆ ಡಿಸಿ ದಿವಾಕರ್ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ನಿರಂತರವಾಗಿ ಸುರಿತಾ ಇದೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಾಳೂರು ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಚಾರ್ಮಡಿ ಘಾಟ್, ಕೊಟ್ಟಿಗೆಹಾರದಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಮುಂಗಾರು ಅಬ್ಬರಕ್ಕೆ ಪಂಚ ನದಿಗಳಲ್ಲಿ ಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿಜಯಪುರ ಜಿಲ್ಲೆಯ ಹಲವು ಕಡೆ ಭಾರೀ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ದುಮ್ನಾಳ, ಕೊಂಡಗೂಳಿ, ಸಿಂದಗಿ, ಬಸವನ ಬಾಗೇವಾಡಿ ಸೇರಿದಂತೆ ಹಲವು ಕಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಆಗ್ತಾ ಇದ್ದು ರಸ್ತೆಗಳು ನದಿಯಂತಾಗಿದೆ. ಹಲವು ಕಡೆ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾದರೆ ಬೀದರ್ನಲ್ಲಿ ಮಳೆಗಾಗಿ ಜನ ದೇವರ ಮೊರೆ ಹೋಗಿದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಲಿ ಅಂತ ಬೀದರ್ನ ಭದ್ರೇಶ್ವರ ಸ್ವಾಮಿ ದೇವರಿಗೆ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಭದ್ರೇಶ್ವರ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ವಿಜಯನಗರದ ಡಿಸಿ ದಿವಾಕರ್ ಶಾಲೆಗೆ ದಿಢೀರ್ ಭೇಟಿ ನೀಡಿದರು. ನಗರ ಪ್ರದಕ್ಷಿಣೆ ವೇಳೆ ಅನಿರೀಕ್ಷಿತವಾಗಿ ಹೊಸಪೇಟೆಯ ಹೃದಯ ಭಾಗದಲ್ಲಿರುವಂತಹ ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ದಾರೆ. ಸರ್ಕಾರದ ನಿಯಮಾನುಸಾರ ಸಮಯಕ್ಕೆ ಸರಿಯಾಗಿ ಬರದ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸಿದ್ದಾರೆ. ಜಮ್ಮನಪುರಿ ಮೇಕೆ ದುಬಾರಿ ಬೆಲೆಗೆ ಮಾರಾಟ ಆಗಿರುವುದು ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಗುಂಡಮನತ್ತ ಗ್ರಾಮದಲ್ಲಿ ಮಾರಾಟವಾಗಿದೆ. ರೈತ ಅಶೋಕ್ ಅನ್ನೋರ ಜಮ್ಮನಪುರಿ ಮೇಕೆ ಬರೋಬ್ಬರಿ 1.5 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ. ರೈತ ಅಶೋಕ್ ಹಲವು ವರ್ಷಗಳಿಂದ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಜಮ್ಮುನಪುರಿ ಮೇಕೆಗೆ ಬೇಡಿಕೆ ಹೆಚ್ಚಾಗಿದೆ. ವಿಜಯನಗರ ಜಿಲ್ಲಾಧಿಕಾರಿ MS ದಿವಾಕರ್ ಸೈಕಲ್ನಲ್ಲಿ ಹೊಸಪೇಟೆ ನಗರ ಪ್ರದಕ್ಷಿಣೆಯನ್ನು ಹಾಕಿದರು. ನಾನಾ ವಾರ್ಡ್ಗಳಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸರಬರಾಜು ಮತ್ತು ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡೆದರು. ತುಮಕೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಥರಡಿ ಗ್ರಾಮದ ಕೆರೆ ಏರಿ ಬಿರುಕು ಬಿಟ್ಟಿದೆ. ಸ್ಥಳಕ್ಕೆ ಕೊರಟಗೆರೆ ತಹಸೀಲ್ದಾರ್ PDO ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳು ಸ್ಥಳೀಯರ ಸಹಕಾರದಿಂದ ಬಿರುಕು ಬಿಟ್ಟ ಕೆರೆ ಏರಿಯನ್ನ ಮುಚ್ಚೋದಕ್ಕೆ ಮುಂದಾದರು. ಸುಮಾರು 100 ವರ್ಷಕ್ಕೂ ಹಳೆಯದಾದಂಥ ಈ ಕೆರೆ ಏರಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಡೆಸಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೋಲ್ಮಾಲ್ ಪ್ರಕರಣದ ಸಂಬಂಧ ಮೃತ ಚಂದ್ರಶೇಖರನ್ ಬರೆದ ಡೆತ್ ನೋಟ್ನಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಕೇಳಿಬಂದಿದೆ. ಹಗರಣದ ಗದ್ದಲವಾದರೂ ಮೌನವಾಗಿದ್ದ ದದ್ದಲ್ ಇದೀಗ ಪ್ರತ್ಯಕ್ಷವಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಸಿಎಂ ಹೇಳಿದರೆ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧ. ಪಕ್ಷಗಳು ಆರೋಪ ಮಾಡ್ತಾರೆ, ಅದು ಅವರ ಕೆಲಸ. ನಾನು ಕೂಡ CS ಹಾಗೂ SITಗೆ ಪತ್ರ ಬರೀತೇನೆ. SIT CBI ಯಾವುದೇ ತನಿಖೆಗೂ ಕೂಡ ನಾನು ಸಿದ್ಧ ಅಂತ ಹೇಳಿದರು. ವಾಲ್ಮೀಕಿ ಹಗರಣದಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಹೆಸರು ತಳಕು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, MD ಫ್ರಾಡ್, ಅವನು ನಾಳೆ ಎಲ್ಲರ ಹೆಸರು ಹೇಳ್ತಾನೆ.
ಶರಣ್ ಪ್ರಕಾಶ್ ಪಾಟೀಲ್ ಒಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ, ಅವರ ಹೆಸರು ತರೋದು ಬೇಡ ಅಂತ ಹೇಳಿದರು. ಇನ್ನು ವಾಲ್ಮೀಕಿ ಹಗರಣ ಆರೋಪ ಸರ್ಕಾರವನ್ನ ಸುತ್ತಕೊಂಡಿದ್ದು, ಈ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತನಿಖೆ ನಡೆಯುವಾಗ ಹಲವು ಆರೋಪಗಳು ಸಹಜ, ಎಲ್ಲ ಆರೋಪಗಳನ್ನ ನಾವು ಪರಿಶೀಲನೆ ಮಾಡಬೇಕು. ತನಿಖೆ ಸಹಾಯಕ ಬೇಕು ಅಂತಂದ್ರೆ SIT CCTVಯನ್ನು ವಶಕ್ಕೆ ಪಡೆಯುತ್ತೆ ಅಂತ ಹೇಳಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆರಾಯ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ದಾನೆ, ಆದರೆ ಡೋಣಿ ನದಿ ಹರಿವು ಮಾತ್ರ ಕಡಿಮೆ ಆಗಿಲ್ಲ. ತಾಳಿಕೋಟಿ ಪಟ್ಟಣದಲ್ಲಿ ಹೊರಭಾಗದಲ್ಲಿ ಡೋಣಿ ನದಿ ಅಬ್ಬರಿಸ್ತಾ ಇದೆ. ಡೋಣಿ ನದಿಗೆ ಕಟ್ಟಿರುವಂತಹ ಹಳೆಯ ನೆಲ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲಾವೃತವಾದಂತಹ ಸೇತುವೆಯ ಮೇಲೆಗೆ ವಾಹನಗಳು ಸಂಚರಿಸ್ತಾ ಇವೆ. ಇನ್ನು ಹೊಸ ಸೇತುವೆ ಅಲ್ಲಲ್ಲಿ ಬಿರುಕು ಬಿಟ್ಟು ಬೀಳುವಂತಹ ಹಂತ ತಲುಪಿದೆ. ಹಾಗಾಗಿ ಹೊಸ ಸೇತುವೆಯ ಮೇಲೆ ಕಳೆದ 2 ವರ್ಷಗಳಿಂದ ಸಂಚಾರ ನಿಷೇಧಿಸಲಾಗಿದೆ. ಹೀಗಾಗಿ ಹೊಸ ಸೇತುವೆ ದುರಸ್ತಿಗೆ ಜನರು ಒತ್ತಾಯ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವು ಕಡೆ ನಿರಂತರ ಮಳೆ ಆಗ್ತಾ ಇದೆ. ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿ ಮಳೆ ರಭಸಕ್ಕೆ ಕೃಷಿ ಹೊಂಡ ಕೊಚ್ಚಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಕೃಷಿ ಹೊಂಡ ಮೊದಲ ಮುಂಗಾರು ಮಳೆಗೆ ತುಂಬಿತ್ತು. ಕೃಷಿ ಹೊಂಡದ ನೀರು ಹೊಲದಲ್ಲಿ ಹರಿದಿದ್ದರಿಂದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಹಗರಣದ ಸುಳಿಯಲ್ಲಿ ಬಸನಗೌಡ ದದ್ದಲ್ ಸಿಲುಕಿದ್ದು, ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆಗೆ ಒತ್ತಡ ಹೆಚ್ಚಿದೆ. ಸಚಿವ ಶಾಸಕರನ್ನ ಉಳಿಸಿಕೊಳ್ಳುವುದಕ್ಕೆ SIT ರಚನೆ ಮಾಡಿದ್ದಾರೆ ಅಂತ JDS ಆರೋಪಿಸಿದೆ. ಇನ್ನು ಬಸನಗೌಡ ದದ್ದಲ್ ಹಾಗೂ ಸಚಿವ NS ಬೋಸರಾಜು ರಾಜೀನಾಮೆ ನೀಡಬೇಕು ಅಂತ JDS ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಸತತ 2 ದಿನಗಳಿಂದ ಭಾರೀ ಮಳೆ ಸುರಿತಾ ಇದ್ದು, ರಸ್ತೆಗಳೆಲ್ಲ ನದಿಗಳಂತಾಗಿದೆ. ಸಾಕಷ್ಟು ತೊಂದರೆಯನ್ನ ಅಲ್ಲಿನ ಜನ ಅನುಭವಿಸುವಂತಾಗಿದೆ. ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನ ಯಾಳವಾರ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಡೋಣಿ ನದಿ ಸೇತುವೆ ಜಲಾವೃತಗೊಂಡಿದೆ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ.